ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 13ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಿಂದಲೂ ಹನುಮಂತನು ಸೀತೆಯನ್ನು ಎಲ್ಲ ಪ್ರದೇಶಗಳಲ್ಲಿಯೂ ಹುಡುಕುತ್ತಿರುವನು. ಕೆಲವೊಮ್ಮೆ ಆಕೆಯನ್ನು ಕಾಣದೆ ನಿರಾಶನಾಗಿ ಇನ್ನು ತಾನು ಸಮುದ್ರವನ್ನು ಲಂಘಿಸಿ ಬಂದ ಕಾರ್ಯವೇ ವ್ಯರ್ಥವಾಯಿತಲ್ಲ, ಸುಗ್ರೀವನ ಬಳಿಗೆ ಹಿಂತಿರುಗಿ ಹೋಗುವ ಮಾರ್ಗವು ಮುಚ್ಚಿ ಹೋಯಿತಲ್ಲ ಎಂದು ಖಿನ್ನತೆಗೆ ಒಳಗಾಗುವನು. ಮರುಕ್ಷಣದಲ್ಲಿ ಉತ್ಸಾಹವನ್ನು ತಂದುಕೊಳ್ಳುತ್ತಾ, ಉತ್ಸಾಹವೇ ನನ್ನ ಮುಂದಿನ ಕಾರ್ಯಕ್ಕೆ ಸ್ಫೂರ್ತಿ, ಉತ್ಸಾಹವನ್ನು ಕಳೆದುಕೊಂಡರೆ ಆಗ ನನ್ನ ಕಾರ್ಯವು ವಿಫಲವಾಗುವುದು ಖಂಡಿತ ಎಂದು ಭಾವಿಸಿದವನಾಗಿ ಮತ್ತೆ ಹುಡುಕುತ್ತಾ ಹೋಗುತ್ತಾನೆ. ಮತ್ತೊಮ್ಮೆ ಸೀತಾದೇವಿಯೇನಾದರೂ ಇಲ್ಲವಾಗಿರಬಹುದೇ, ಕಣ್ಮರೆಯಾಗಿ ಬಿಟ್ಟಿರಬಹುದೇ, ಈ ರಾಕ್ಷಸನು ಆಕೆಯನ್ನು ಕೊಂದು ಬಿಟ್ಟಿರಬಹುದೇ ಎಂದು ಆಶ್ಚರ್ಯಪಡುತ್ತಾ ಮತ್ತೆ ಪುನಃ ಆಕೆಯನ್ನು ಹುಡುಕುತ್ತಲೇ ಸಾಗುತ್ತಿರುವನು. ವಿಮಾನಾತ್ತು ಸುಸಂಕ್ರಮ್ಯ ಪ್ರಾಕಾರಂ ಹರಿಪುಂಗಮಃ ಹನುಮಾನ್ ವೇಗವಾನಾಸೀದ್ಯಥಾ ವಿದ್ಯುದ್ಘನಾಂತರೇ. ಸೈನ್ಯದ ರಕ್ಷಕನಾದ ಹನುಮಂತನು ವಿಮಾನದಿಂದ ಕೆಳಗಿಳಿದು ಪ್ರಾಕಾರವನ್ನು ದಾಟಿ ಮೋಡಗಳ ಮಧ್ಯದಲ್ಲಿ ಅರೆಕ್ಷಣದಲ್ಲಿ ಕಣ್ಮರೆಯಾಗುವ ವಿದ್ಯುಲ್ಲತೆಯಂತೆ ಅತಿ ವೇಗವಾಗಿ ನಡೆದನು. ಸಂಪರಿಕ್ರಮ್ಯ ಹನುಮಾನ್ ರಾವಣಸ್ಯ ನಿವೇಶನಂ ಅದೃಷ್ಟ್ವಾ ಜಾನಕೀಂ ಸೀತಾಂ ಅಬ್ರವೀದ್ವಚನಂ ಕಪಿಃ. ಕಪಿಶ್ರೇಷ್ಠನಾದ ಮಾರುತಿಯು ರಾವಣನ ಅರಮನೆಯಿಂದ ಹೊರಟು ಎಲ್ಲ ಕಡೆಗಳಲ್ಲಿಯೂ ಸುತ್ತಾಡಿ ಸೀತಾದೇವಿಯ ಜಾಡನ್ನು ತಿಳಿಯದೆ ಅವನು ತನ್ನಲ್ಲೇ ಹೀಗೆ ಹೇಳಿಕೊಂಡನು. ಭೂಯಷ್ಟಂ ಲೋಲಿತಾಲಂಕಾರಾಮಸ್ಯ ಚರತಾ ಪ್ರಿಯಂ ನಹಿ ಪಶ್ಯಾಮಿ ವೈದೇಹೀಂ ಸೀತಾಂ ಸರ್ವಾಂಗಶೋಭನಾಂ. ರಾಮನಿಗೆ ಪ್ರಿಯವಾದ ಕಾರ್ಯವನ್ನು ಮಾಡುವ ಆಶಯದಿಂದಲೂ ಸೀತೆಯನ್ನು ಕಾಣಬೇಕೆಂಬ ಹಂಬಲದಿಂದಲೂ ಲಂಕೆಯನ್ನು ಹಲವಾರು ಬಾರಿ ಜಾಲಾಡಿದನು. ಆದರೆ ಸರ್ವಾಂಗ ಶೋಭನೆಯಾದ ವೈದೇಹಿಯು ಎಲ್ಲಿಯೂ ಕಾಣದೆ ಹೋದಳು. ಪಲ್ವಲಾನಿ ತಟಾಕಾನಿ ಸರಾಂಸಿ ಸರಿತಸ್ತಥಾ ನದ್ಯೋ ನೋಪವನಾಂತರ್ಗದುರ್ಗಾಸ್ತ್ರಧರಣೀಧರಾ ಲೋಲಿತಾ ವಸುಧಾ ಸರ್ವಾ ನತು ಪಶ್ಯಾಮಿ ಜಾನಕೀಂ ಇಹ ಸಂಪಾತಿ ನಾಸೀತಾ ರಾವಣಸ್ಯ ನಿವೇಶನೇ. ಸಣ್ಣ ಜಲಾಶಯಗಳ ಬಳಿಯಲ್ಲೂ, ಕೆರೆಗಳ ಬಳಿಯಲ್ಲಿಯೂ, ಸರೋವರಗಳ ತೀರಗಳಲ್ಲಿಯೂ, ಚೌಗಾದ ಸ್ಥಳಗಳಲ್ಲಿಯೂ, ಉಪನದಿ ಮಹಾನದಿಗಳ ತೀರಗಳಲ್ಲಿಯೂ, ಅರಣ್ಯಗಳಲ್ಲಿಯೂ, ವನ ಪರ್ವತಗಳಲ್ಲಿಯೂ, ಇತರ ಎಲ್ಲ ಪ್ರದೇಶಗಳಲ್ಲಿಯೂ ಸೀತೆಯನ್ನು ಹುಡುಕಿದನು. ಆದರೆ ಅವಳು ಮಾತ್ರ ಸಿಗಲಿಲ್ಲ. ಗೃಧ್ರರಾಜನಾದ ಸಂಪಾತಿಯು ಈ ರಾವಣನ ಅರಮನೆಯಲ್ಲೇ ಸೀತೆಯು ಇರುವಳೆಂದು ಹೇಳಿದ್ದನು. ಆದರೆ ನಾನು ಅವಳನ್ನಿಲ್ಲಿ ಕಾಣಲಾಗಲಿಲ್ಲ. ಆಖ್ಯಾತ ಗೃಧ್ರರಾಜೇನ ನ ಚ ಪಶ್ಯಾಮಿ ತಾಮಹಂ ಕಿನ್ನು ಸೀತಾಥ ವೈದೇಹಿ ಮೈಥಿಲಿ ಜನಕಾತ್ಮಜ. ಉಪತಿಷ್ಠ. ರಾವಣನಿಂದ ಬಲಾತ್ಕಾರವಾಗಿ ಸೆಳೆದು ತರಲ್ಪಟ್ಟ ವಿದೇಹರಾಜನ ಮಗಳಾದ ವೈದೇಹಿಯು ಅಸ್ವತಂತ್ರಳಾಗಿ ದುರಾಚಾರಿಯಾದ ರಾವಣನಿಗೆ ವಶಳಾಗಿರಬಹುದೇ? ಇದು ಅಸಂಭವವು. ಉಪತಿಷ್ಠೇತ ವಿವಶಾ ರಾವಣಂ ದುಷ್ಟಚಾರಿಣಂ ಕ್ಷಿಪ್ತಮುತ್ಪತತೋ ಮನ್ಯೇ ಸೀತಾಮಾದಾಯ ರಕ್ಷಸಃ. ಅಥವಾ ರಾಮನ ಬಾಣಗಳಿಗೆ ಹೆದರಿದ ರಾಕ್ಷಸನಾದ ರಾವಣನು ವೇಗವಾಗಿ ಸೀತೆಯನ್ನು ಎತ್ತಿಕೊಂಡು ಸಮುದ್ರದ ಮೇಲಿನಿಂದ ಹೋಗುತ್ತಿದ್ದಾಗ ಅವನ ಹಿಡಿತದಿಂದ ಜಾರಿ ಸಮುದ್ರದಲ್ಲೇನಾದರೂ ಬಿದ್ದು ಬಿಟ್ಟಿರಬಹುದೇ? ಬಿಭ್ಯತೋ ರಾಮ ಬಾಣಾನಾಮಂತರಾ ಪತಿತಾ ಭವೇತ್ ಅಥವಾ ಕ್ರಿಯಮಾಣಾಯ ಪಥಿನಿ ಸಿದ್ಧ ನಿಷೇವಿತೆ. ಅಥವಾ ಸಿದ್ಧರಿಂದ ಸೇವಿತವಾದ ಆಕಾಶ ಮಾರ್ಗದಲ್ಲಿ ರಾವಣನು ಸೆಳೆದುಕೊಂಡು ಹೋಗುತ್ತಿದ್ದಾಗ ಆರ್ಯೆಯಾದ ಸೀತಾದೇವಿಯು ಮಹಾಸಾಗರವನ್ನು ನೋಡಿದೊಡನೆಯೇ ಅವಳ ಹೃದಯ ಭಗ್ನವಾಗಿ ಸಮುದ್ರದಲ್ಲಿ ಬಿದ್ದಿರಬಹುದೇ? ಮನ್ಯೇ ಪತಿತಮಾರ್ಯಾಯ ಹೃದಯಂ ಪ್ರೇಕ್ಷ್ಯ ಸಾಗರಂ ರಾವಣಸ್ಯೋರು ವೇಗೇನ ಭುಜಾಭ್ಯಾಂ ಪೀಡಿತೇನ ಚ.
ರಾವಣನು ಅತಿಯಾದ ವೇಗದಿಂದ ಒಯ್ಯುವಾಗ ಅವನ ಭುಜ ಬಲಗಳಿಂದ ಕಂಗೆಟ್ಟು ಹೋದ ಪುನೀತಳಾದ ವಿಶಾಲ ನೇತ್ರೆಯಾದ ಸೀತೆಯು ಜೀವಿತವನ್ನೇ ತ್ಯಜಿಸಿಬಿಟ್ಟಿರಬಹುದೇ? ದಯಾಮನ್ಯೈ ದಯಾಮನ್ಯೇ ವಿಶಾಲಾಕ್ಷ್ಯ ತ್ಯಕ್ತಂ ಜೀವಿತಮಾರ್ಯಯ ಉಪರ್ಯುಪರಿವಾನೂನಂ ಸಾಗರಂ ಕ್ರಮತಸ್ತದಾ. ರಾವಣನು ಸೀತೆಯನ್ನು ಎತ್ತಿಕೊಂಡು ಸಮುದ್ರದ ಮೇಲಿನಿಂದ ಹೋಗುತ್ತಿದ್ದಾಗ ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಹೆಣಗಾಡಿದಾಗ ಸಮುದ್ರದಲ್ಲಿ ಬಿದ್ದಿರಬಹುದೇ? ವಿವೇಷ್ಟಮಾನ ಪತಿತ ಸಮುದ್ರೇ ಜನಕಾತ್ಮಜ ಅಹೋ ಕ್ಷುದ್ರೇಣ ಚಾನೇನ ರಕ್ಷಂತಿ ಶೀಲಮಾತ್ಮನಃ. ಅಯ್ಯೋ, ಬಂಧುಗಳಿಂದ ದೂರವಾಗಿದ್ದು ನಿಸ್ಸಹಾಯಕಳಾಗಿ ದೀನಾವಸ್ಥೆಯನ್ನು ಹೊಂದಿ ತನ್ನ ಶೀಲವನ್ನು ರಕ್ಷಿಸಿಕೊಳ್ಳುವುದರಲ್ಲಿ ಪ್ರಯತ್ನಶೀಲಳಾದ ತಪಸ್ವಿನಿಯಾದ ಸೀತಾದೇವಿಯನ್ನು ಕ್ಷುದ್ರನಾದ ರಾವಣನು ಭಕ್ಷಿಸಿರಲೂಬಹುದು. ಅಬಂಧುರ್ಭಕ್ಷಿತಾ ಸೀತಾ ರಾವಣೇನ ತಪಸ್ವಿನಿ ಅಥವಾ ರಾಕ್ಷಸೇಂದ್ರಸ್ಯ ಪತ್ನಿಭಿರಸಿತೆ ಕ್ಷಣ. ಚೆಲುವಾದ ಕಣ್ಣುಗಳುಳ್ಳ ಸೌಶೀಲ್ಯವತಿಯೂ ಆದ ಸೀತಾದೇವಿಯನ್ನು ಪರಮ ದುಷ್ಟೆಯರಾದ ರಾಕ್ಷಸೇಂದ್ರನ ಮಡದಿಯರು ಅಸೂಯೆಯಿಂದ ತಿಂದು ಹಾಕಿರಬಹುದೇ? ಅದೃಷ್ಟ ದುಷ್ಟ ಭಾವಾಭಿರ್ಭಕ್ಷಿತಾ ಸಾ ಭವಿಷ್ಯತಿ ಸಂಪೂರ್ಣ ಚಂದ್ರ ಪ್ರತಿಮಂ ಪದ್ಮಪತ್ರ ನಿಭೀಕ್ಷಣಂ. ಪೂರ್ಣಚಂದ್ರ ಸದೃಶವಾದ ಕಮಲ ಪತ್ರಕ್ಕೆ ಸಮಾನವಾದ ಕಣ್ಣುಗಳಿಂದ ಕಂಗೊಳಿಸುವ ದೀನಳಾದ ಸೀತಾದೇವಿಯು ಶ್ರೀರಾಮನ ಮುಖ ಕಮಲವನ್ನೇ ಧ್ಯಾನ ಮಾಡುತ್ತಾ ವಿರಹವನ್ನು ತಾಳಲಾರದೆ ಸಾವನ್ನಪ್ಪಿರಬಹುದು. ರಾಮಸ್ಯ ಧ್ಯಾಯತಿ ವಕ್ತಂ ಪಂಚತ್ವಂ ಕೃಪಣಾಂ ಗತಾ ರಾಮ ಲಕ್ಷ್ಮಣೇ ಅಯೋಧ್ಯೆ ಚೇತಿ ಮೈಥಿಲಿ. ವಿದೇಹರಾಜನ ಮಗಳಾದ ಮೈಥಿಲಿಯು ಹಾ ರಾಮ, ಹಾ ಲಕ್ಷ್ಮಣ, ಹಾ ಅಯೋಧ್ಯೆ ಎಂದು ಪರಿಪರಿಯಾಗಿ ವಿಲಾಪಿಸುತ್ತಾ ತನ್ನ ತನುವನ್ನು ತ್ಯಜಿಸಿದಳೋ ಏನು? ವಿಲಪ್ಯ ಬಹು ವೈದೇಹಿ ನ್ಯಸ್ತ ದೇಹ ಭವಿಷ್ಯತಿ ಅಥವಾ ನಿಹಿತಾ ಮನ್ಯೇ ರಾವಣಸ್ಯ ನಿವೇಶನೆ. ಅಥವಾ ಯಾರ ಕಣ್ಣುಗಳಿಗೂ ಬೀಳದಂತೆ ರಾವಣನ ಅರಮನೆಯ ಒಂದು ಭಾಗದಲ್ಲಿ ಬಂಧಿತಳಾಗಿ ಸೀತಾದೇವಿಯು ಪಂಜರದಲ್ಲಿರುವ ಮೈನಾ ಹಕ್ಕಿಯಂತೆ ಸತತವಾಗಿ ವಿಲಾಪಿಸುತ್ತಿರಬಹುದು. ನೂನಂ ಲಾಲಪ್ಯತೆ ಸೀತಾ ಪಂಜರಸ್ಥೇವ ಶಾರಿಕಾ ಜನಕಸ್ಯ ಸುತಾ ಸೀತಾ ರಾಮ ಪತ್ನಿ ಸುಮಧ್ಯಮ. ಮಹಾನುಭಾವನಾದ ಜನಕರಾಜನ ಮಗಳು ಪುರುಷೋತ್ತಮನಾದ ಶ್ರೀರಾಮನ ಪತ್ನಿಯು ಸುಮಧ್ಯಮೆಯು ಅಂದವಾದ ನೀಲೋತ್ಪಲ ನೇತ್ರಗಳುಳ್ಳ ಸೀತಾದೇವಿಯು ಹೇಗೆ ತಾನೇ ರಾವಣನ ಅಧೀನಳಾಗುವಳು? ಕಥಮುತ್ಪಲ ಪತ್ರಾಕ್ಷಿ ರಾವಣಸ್ಯ ವಚಂ ವಶಂ ವ್ರಜೇತ್ ವಿನಷ್ಟಾ ವಾ ಪ್ರನಷ್ಟಾ ವಾ ಮೃತಾ ವಾ ಜನಕಾತ್ಮಜ. ಜಾನಕಿಯು ಅದೃಶ್ಯಳಾದುದನ್ನು, ತಪ್ಪಿಸಿಕೊಂಡಿರುವುದನ್ನು, ವಿನಾಶ ಹೊಂದಿದುದನ್ನು, ಶ್ರೀರಾಮನನ್ನೇ ಸತತವಾಗಿ ಚಿಂತಿಸುತ್ತಾ ಸಾವನ್ನಪ್ಪಿದುದನ್ನು, ಅವಳ ಸ್ಥಿತಿಗತಿಗಳನ್ನು ಸರಿಯಾಗಿ ತಿಳಿಯದೆ ಭಾರ್ಯೆಯ ವಿಷಯದಲ್ಲಿ ಹೆಚ್ಚು ಪ್ರೇಮವನ್ನಿಟ್ಟಿರುವ ರಾಮಚಂದ್ರನಿಗೆ ಸಂದೇಹಕ್ಕೆ ಆಸ್ಪದವಾದ ವಾರ್ತೆಯನ್ನು ತಿಳಿಸುವುದು ಯುಕ್ತವಾಗಿ ಕಾಣುವುದಿಲ್ಲ. ಏಕೆಂದರೆ ಸೀತೆಯು ಬದುಕಿರುವಳೋ ಇಲ್ಲವೋ ಎಂಬುದು ತಿಳಿದಿಲ್ಲ. ಆಕೆಯನ್ನು ಹುಡುಕಿ ಸಿಗಲಿಲ್ಲವೆಂದ ಮಾತ್ರಕ್ಕೆ ಸೀತೆ ಹೀಗೆಲ್ಲ ಸತ್ತು ಹೋಗಿರಬಹುದೆಂದು ಸಂದೇಹಾಸ್ಪದವಾದ ವಿಚಾರವನ್ನು ತಿಳಿಸಿದರೆ ರಾಮನೇನಾದರೂ ಅದನ್ನು ನಿಜವೆಂದು ಭಾವಿಸಿ ಅದರಿಂದಾಗಿ ತನ್ನ ಪ್ರಾಣಗಳನ್ನೇ ತೊರೆದರೆ? ರಾಮಸ್ಯ ಪ್ರಿಯ ಭಾರ್ಯಸ್ಯ ನವೀದೆ ನನಿವೇ ನವಿ ಕ್ಷಮಿಸಿ ರಾಮಸ್ಯ ಪ್ರಿಯ ಭಾರ್ಯಸ್ಯ ನ ನಿವೇದಯಿತುಂ ಕ್ಷಮಂ ನಿವೇದ್ಯಮಾನೆ ದೋಷಸ್ಯಾದ ನಿವೇದನೆ. ಸೀತೆಯು ಸಿಕ್ಕಲಿಲ್ಲ ಎಂಬ ಅಪ್ರಿಯ ವಾರ್ತೆಯನ್ನು ತಿಳಿಸುವುದೂ ಕೂಡ ದೋಷವಾಗುತ್ತದೆ. ಹೇಳದೇ ಹೋದರೂ, ಅಂದರೆ ಸಿಕ್ಕಲಿಲ್ಲವೆಂದು ಹೇಳದೇ ಹೋದರೂ ಸ್ವಾಮಿಗೆ ವಂಚನೆ ಮಾಡಿದಂತಾಗುತ್ತದೆ. ಹೀಗಿರುವಾಗ ಈಗ ನನ್ನ ಕರ್ತವ್ಯವೇನು? ನನಗಂತೂ ಇದು ಇಕ್ಕಟ್ಟಿನ ಪರಿಸ್ಥಿತಿಯಾಗಿದೆ. ಕಥಂ ನ ಖಲು ಕರ್ತವ್ಯಂ ವಿಷಮಂ ಪ್ರತಿಭಾತಿ ಮೇ ಅಸ್ಮಿನ್ನೇವಂ ಗತೆ ಕಾರ್ಯೇ ಪ್ರಾಪ್ತಕಾಲಂ ಕ್ಷಮಂಚ ಕಿಂ. ಹನುಮಂತನ ಸೀತಾನ್ವೇಷಣೆಯ ಕಾರ್ಯವು ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಮುಟ್ಟಲಾಗಿ
ಕಾಲೋಚಿತವಾದ ಯಾವ ಕಾರ್ಯವನ್ನು ಮಾಡಬಹುದು ಎಂಬುದರ ಬಗ್ಗೆ ಪುನಃ ಕಪೀಶ್ವರನು ಯೋಚಿಸತೊಡಗಿದನು. ಭವೇದಿತಿ ಮತಂ ಭೂಯೋ ಹನುಮಾನ್ ಪ್ರಾವಿಚಾರಯನ್ ಯದಿ ಸೀತಾಮ ದೃಷ್ಟ್ವಾಹಂ ವಾನರೇಂದ್ರಪುರೀಮಿತಃ. ಒಂದು ವೇಳೆ ನಾನು ಸೀತೆಯನ್ನು ಕಾಣದೆಯೇ ವಾನರೇಂದ್ರನಾದ ಸುಗ್ರೀವನ ಪಟ್ಟಣವಾದ ಕಿಷ್ಕಿಂಧೆಗೆ ಹೋದುದಾದರೆ ನನಗೆ ಲಭಿಸುವ ಪುರುಷಾರ್ಥವಾದರೂ ಏನು? ಗಮಿಷ್ಯಾಮಿ ತತಃ ಕೋ ಮೇ ಪುರುಷಾರ್ಥೋ ಭವಿಷ್ಯತಿ ಮಮೇದಂ ಲಂಘನಂ ವ್ಯರ್ಥಂ ಸಾಗರಸ್ಯ ಭವಿಷ್ಯತಿ. ಈ ರೀತಿಯಾಗಿ ಸೀತೆಯನ್ನು ಕಾಣದೆ ನಾನು ಹಾಗೆ ಹಿಂದಿರುಗಿದರೆ ಯಾವ ಪುರುಷಾರ್ಥವೂ ಲಭ್ಯವಾಗುವುದಿಲ್ಲ. ಹಾಗೆಯೇ ನನ್ನ ಈ ಸಮುದ್ರ ಲಂಘನವು, ಲಂಕಾ ಪ್ರವೇಶವು, ರಾಕ್ಷಸರ ದರ್ಶನವು ವ್ಯರ್ಥವೇ ಆಗುತ್ತದೆ. ಪ್ರವೇಶಶ್ಚೈವ ಲಂಕಾಯ ರಾಕ್ಷಸಾನಾಂಚ ದರ್ಶನಂ ಕಿಂ ಮಾಂ ವಕ್ಷ್ಯತಿ ಸುಗ್ರೀವೋ ಹರಯೋ ವಾ ಸಮಾಗತಃ. ಕಾರ್ಯವನ್ನು ಸಾಧಿಸದೆ ಕಿಷ್ಕಿಂಧೆಗೆ ಹಿಂದಿರುಗಿದ ನನ್ನನ್ನು ನೋಡಿ ಸುಗ್ರೀವನು, ಅಲ್ಲಿಗೆ ಆಗಮಿಸಿರುವ ಇತರ ವಾನರ ಶ್ರೇಷ್ಠರು, ದಶರಥನ ಮಕ್ಕಳಾದ ರಾಮಲಕ್ಷ್ಮಣರು ಏನು ಹೇಳುವರು? ಕಿಷ್ಕಿಂಧಾಂ ಸಮನುಪ್ರಾಪ್ತಂ ತೌ ವಾ ದಶರಥಾತ್ಮಜೌ ಗತ್ವಾ ತು ಯದಿ ಕಾಕುಸ್ತಂ ವಕ್ಷ್ಯಾಮಿ ಪರಮ ಪ್ರಿಯಂ. ಅಲ್ಲಿಗೆ ಹೋಗಿ ಶ್ರೀರಾಮನಿಗೆ ನಾನು ಸೀತಾದೇವಿಯನ್ನು ಎಲ್ಲಿಯೂ ನೋಡಲಿಲ್ಲ ಎಂದು ಹೇಳಿಬಿಟ್ಟರೆ ಆ ಕರ್ಣ ಕಠೋರವಾದ ವಾರ್ತೆಯನ್ನು ಕೇಳಿದೊಡನೆಯೇ ಮಹಾಪುರುಷನಾದ ಅವನು ಜೀವಿತವನ್ನೇ ತ್ಯಜಿಸಿ ಬಿಡಬಹುದು. ನ ದೃಷ್ಟೇತಿ ಮಯಾ ಸೀತಾ ತತಸ್ತ್ಯಕ್ಷ್ಯತಿ ಜೀವಿತಂ ಪರುಷಂ ದಾರುಣಂ ಕ್ರೂರಂ ತೀಕ್ಷ್ಣಮಿಂದ್ರಿಯತಾಪನಂ. ದಾರುಣವಾದ, ಅತಿ ತೀಕ್ಷ್ಣವಾದ, ಕ್ರೂರವಾದ ಮನಸ್ಸಿಗೆ ತಾಪವನ್ನುಂಟು ಮಾಡುವ ನಾನು ಸೀತೆಯನ್ನು ನೋಡಲಿಲ್ಲ ಎಂಬ ದುರ್ವಾಕ್ಯವನ್ನು ಕೇಳಿ ರಾಮನು ಉಳಿಯಲಾರನು. ಸೀತಾ ನಿಮಿತ್ತಂ ದುರ್ವಾಕ್ಯಂ ಶ್ರುತ್ವಾ ಸನ ಭವಿಷ್ಯತಿ ತಂತಕೃಚ್ಛ್ರಘತಂ ದೃಷ್ಟ್ವಾ ಪಂಚತ್ವಗತ ಮಾನಸಂ. ತೀವ್ರವಾದ ವೇದನೆಗೆ ಗುರಿಯಾದ ಮರಣೋನ್ಮುಖನಾದ ಶ್ರೀರಾಮನನ್ನು ನೋಡಿ ಅಣ್ಣನಲ್ಲಿ ಅತ್ಯಂತ ಅನುರಕ್ತನಾದ ಮೇಧಾವಿಯಾದ ಲಕ್ಷ್ಮಣನು ಕೂಡ ಬದುಕಿರಲಾರನು. ವೃಷಾನುರಕ್ತೋ ಮೇಧಾವಿ ನ ಭವಿಷ್ಯತಿ ಲಕ್ಷ್ಮಣಃ ವಿನಷ್ಟೌ ಭ್ರಾತರೌ ಶ್ರುತ್ವಾ ಭರತೋಪಿ ಮರಿಷ್ಯತಿ. ಈ ರೀತಿಯಾಗಿ ಅರಣ್ಯಕ್ಕೆ ಹೋದ ಸೋದರರಾದ ರಾಮಲಕ್ಷ್ಮಣರಿಬ್ಬರೂ ಮೃತರಾದರೆಂದು ತಿಳಿದೊಡನೆಯೇ ಅತ್ತ ಭರತನು ಸಾಯುತ್ತಾನೆ. ಭರತನು ಸತ್ತುದನ್ನು ನೋಡಿ ಶತ್ರುಘ್ನನು ಉಳಿಯುವುದಿಲ್ಲ. ಭರತಂಚ ಮೃತಂ ದೃಷ್ಟ್ವಾ ಶತ್ರುಘ್ನೋ ನ ಭವಿಷ್ಯತಿ ಶತ್ಪುತ್ರಾನ್ ಮೃತಾನ್ ಸಮೀಕ್ಷಾತ ನ ಭವಿಷ್ಯಂತಿ ಮಾತರಃ. ಈ ರೀತಿಯಾಗಿ ಭರತನು ಸತ್ತುದನ್ನು ನೋಡಿ ಶತ್ರುಘ್ನನು ಸತ್ತು ಹೋದರೆ ಕೊನೆಗೆ 4 ಮಕ್ಕಳು ಸತ್ತಿದ್ದುದನ್ನು ನೋಡಿ ಅವರ ತಾಯಂದಿರಾದ ಕೌಸಲ್ಯ, ಸುಮಿತ್ರ, ಕೈಕೇಯಿ ಇವರು ಕೂಡ ಸಾಯುತ್ತಾರೆ. ಕೌಸಲ್ಯಾ ಚ ಸುಮಿತ್ರಾ ಚ ಕೈಕೇಯ್ಯಾ ಚ ನ ಸಂಶಯಃ ಕೃತಘ್ನಃ ಸತ್ಯಸಂಧಶ್ಚ ಸುಗ್ರೀವ ಪ್ಲವಗಾಧಿಪಃ. ಈ ರೀತಿಯಾಗಿ ಇಕ್ಷ್ವಾಕು ವಂಶವೇ ನಾಶವಾದುದು, ರಾಮನ ವಂಶವೇ ನಾಶವಾದುದನ್ನು ನೋಡಿ ವಾನರ ಪ್ರಭುವಾದ ಸುಗ್ರೀವನು ಸತ್ಯಸಂಧನು, ಪಡೆದ ಉಪಕಾರವನ್ನು ಸದಾ ಸ್ಮರಿಸುವವನು, ರಾಮನ ಪ್ರಿಯಮಿತ್ರನಾದ್ದರಿಂದ ರಾಮನು ಸತ್ತುದನ್ನು ತಿಳಿದು ಅವನು ಸಾಯುತ್ತಾನೆ. ರಾಮಂ ತಥಾಗತಂ ದೃಷ್ಟ್ವಾ ತತಸ್ತ್ಯಕ್ಷ್ಯತಿ ಜೀವಿತಂ ದುರ್ಮನಾ ವ್ಯಥಿತಾ ದೀನಾ ನಿರಾನಂದಾ ತಪಸ್ವಿನಿ. ಪತಿಯ ಮರಣ ಶೋಕದಿಂದ ಪೀಡಿತಳಾದ ನಿರಾನಂದಳಾದ ತಪಸ್ವಿನಿಯಾದ ರುಮಾದೇವಿಯು ಅತ್ಯಂತ ದುಃಖಿತಳಾಗಿ ಮನಸ್ಸನ್ನು ಕೆಡಿಸಿಕೊಂಡು ದೀನಳಾಗಿ ಜೀವಿತವನ್ನು ತೊರೆಯುತ್ತಾಳೆ. ಪೀಡಿತಾ ಭ್ರತ್ರ ಶೋಕೇನ ರುಮಾ ತ್ಯಕ್ಷತಿ ಜೀವಿತಂ ಮಾಲಿಜೇನ ತು ದುಃಖೇನ ಪೀಡಿತಾ ಶೋಕಕರ್ಷಿಕಾ. ವಾಲಿಯ ಮರಣದಿಂದುಂಟಾದ ದುಃಖದಿಂದ ಪೀಡಿತಳಾದ ಶೋಕಾಕುಲಳಾದ ಮಹಾರಾಣಿಯಾದ ತಾರಾದೇವಿಯು ರಾಜನಾದ ಸುಗ್ರೀವನು ಅವಸಾನ ಹೊಂದಿದ ಬಳಿಕ ಬದುಕಿರಲಾರಳು. ಪಂಚತ್ವಂಚ ಗತೇರಾಜ್ಞಿ ತಾರಾಪಿ ನ ಭವಿಷ್ಯತಿ ಮಾತಾ ಪಿತ್ರೋರ್ವಿನಾಶೇನ ಸುಗ್ರೀವ ವ್ಯಸನೇನ ಚ. ಮಾತಾಪಿತೃಗಳಾದ
ವಾಲಿಯರ ನಿಧನದಿಂದಲೂ ಸುಗ್ರೀವನನ್ನು ಅಗಲಿದ ದುಃಖದಿಂದ ವ್ಯಾಕುಲಿತನಾದ ಅಂಗದ ಕುಮಾರನು ಹೇಗೆ ತಾನೇ ಜೀವಿಸಿರುವನು. ಕುಮಾರೋಪ್ಯಂಗದ ಕಸ್ಮಾತ್ ಧಾರಯಿಷ್ಯತಿ ಜೀವಿತಂ ವೃತ್ರಜೇನ ತು ದುಃಖೇನ ಹ್ಯಭಿಭೂತವನೌಕಸಃ. ಯಶಸ್ವಿಯಾದ ಕಪಿರಾಜ ಸುಗ್ರೀವನು ಪ್ರಜೆಗಳನ್ನು ಸಾಂತ್ವನ ವಚನಗಳಿಂದಲೂ ದಾನಾದಿಗಳಿಂದಲೂ ಗೌರವದಿಂದಲೂ ಲಾಲಿಸಿ ಪೋಷಿಸುತ್ತಿರುವನು. ತಮ್ಮ ರಾಜನ ಮರಣದಿಂದಾಗಿ ದುಃಖಿತರಾಗುವ ವಾನರರೆಲ್ಲರೂ ಪ್ರಾಣಗಳನ್ನು ತ್ಯಜಿಸುತ್ತಾರೆ. ಶಿರಾಂಸ್ಯಭಿನಿಹಶ್ ಶಿರಾಂಸ್ಯಭಿಹನಶ್ಯಂತಿ ತಲೈರ್ಮುಷ್ಟಿಭಿರೇವ ಚ ಸಾಂತ್ವೇನಾನುಪ್ರದಾನೇನ ಮಾನೇನ ಚ ಯಶಸ್ವಿನ. ಹೀಗೆಲ್ಲ ಆದ ನಂತರ ಲಾಲಿತಾ ಕಪಿರಾಜೇನ ಪ್ರಾಣಾಂ ತಕ್ಷಂತಿ ವಾನರಾಃ ನವನೇಷು ನ ಶೈಲೇಷು ನ ನಿರೋಧೇಷು ವಾ ಪುನಃ ಕ್ರೀಡಾಮನುಭವಿಷ್ಯಂತಿ ಸಮೇತ್ಯ ಕಪಿಕುಂಜರಾಃ ಸಪುತ್ರದಾರಾ ಸಾಮಾತ್ಯ ಭೃತ್ಯವ್ಯಸನ ಪೀಡಿತಾಃ. ಹೀಗೆಲ್ಲ ಆದ ನಂತರ ಕಪಿಶ್ರೇಷ್ಠರು ಅರಣ್ಯಗಳಲ್ಲಿಯೂ ಪರ್ವತ ಪ್ರದೇಶಗಳಲ್ಲಿಯೂ ಗುಹೆಗಳಲ್ಲಿಯೂ ಒಟ್ಟಾಗಿ ಸೇರಿ ವಿನೋದ ಪ್ರಮೋದಗಳನ್ನು ಅನುಭವಿಸಲಾರರು. ರಾಜನ ವಿಯೋಗ ದುಃಖದಿಂದ ಪೀಡಿತನಾದ ಕಪಿಶ್ರೇಷ್ಠರು ಪುತ್ರ ಪತ್ನಿಯರೊಡನೆ ಪರ್ವತಗಳ ಮೇಲಿನಿಂದ ಧುಮುಕಿ ಸಮತಟ್ಟಾದ ಪ್ರದೇಶಗಳಲ್ಲಿಯೂ ಹಳ್ಳ ಕೊಳ್ಳಗಳಲ್ಲಿಯೂ ಬಿದ್ದು ಅಸುನೀಗುತ್ತಾರೆ. ಶೈಲಾಗ್ರೇಭ್ಯ ಪತಿಷ್ಯಂತಿ ಸಮೇತ್ಯ ವಿಷಮೇಷು ಚ ವಿಷಮುದ್ಬಂಧನಂ ವಾಪಿ ಪ್ರವೇಶಂ ಜ್ವಲನಸ್ಯ ಚ ಉಪವಾಸಮಥೋ ಶಸ್ತ್ರಂ ಪ್ರಚರಿಷ್ಯಂತಿ ವಾನರಾಃ ಘೋರಮಾರೋದನಂ ಮನ್ಯೇ ಗತೆ ಮಯಿ ಭವಿಷ್ಯತಿ. ಕೆಲವರು ವಾನರರು ವಿಷವನ್ನು ಕುಡಿದು, ಕೆಲವರು ನೇಣುಗಳನ್ನು ಹಾಕಿಕೊಂಡು, ಕೆಲವರು ಬೆಂಕಿಯಲ್ಲಿ ಬಿದ್ದು, ಕೆಲವರು ಮರಣಾಂತ ಉಪವಾಸವನ್ನು ಮಾಡಿ, ಕೆಲವರು ಶಸ್ತ್ರಗಳಿಂದ ಚುಚ್ಚಿಕೊಂಡು ಅಸುನೀಗುತ್ತಾರೆ. ನಾನೇನಾದರೂ ಕೃತಕೃತ್ಯನಾಗದೆ ಕಿಷ್ಕಿಂಧೆಗೆ ಮರಳಿ ಸೀತೆಯು ಸಿಗಲಿಲ್ಲವೆಂಬ ಕೆಟ್ಟ ಸಮಾಚಾರವನ್ನು ತಿಳಿಸಿದರೆ ಇಕ್ಷ್ವಾಕು ವಂಶವೇ ನಾಶವಾಗುತ್ತದೆ, ಕಪಿ ಕುಲವು ನಾಶವಾಗುತ್ತದೆ, ಮಹಾಘೋರವಾದ ರೋದನವನ್ನೇ ನಾನು ಕೇಳಬೇಕಾಗುತ್ತದೆ. ಇದರಿಂದ ಇಂತಹ ಸರ್ವನಾಶಕ್ಕೆ ಕಾರಣವಾಗುವ ನಾನು ಕಿಷ್ಕಿಂಧೆಗೆ ಹೋಗುವುದೇ ಇಲ್ಲ. ಇಕ್ಷ್ವಾಕುಕುಲ ನಾಶಶ್ಚೈವ ವನೌಕಸಾಂ ಸೋಹಂ ನೈವ ಗಮಿಷ್ಯಾಮಿ ಕಿಷ್ಕಿಂಧಾಂ ನಗರೀಮಿತಃ. ಮೈಥಿಲಿಯನ್ನು ಕಾಣದೆ ಸುಗ್ರೀವನನ್ನು ಸಂದರ್ಶಿಸುವ ಸಾಮರ್ಥ್ಯವು ನನಗಿಲ್ಲ. ನಾನು ಕಿಷ್ಕಿಂಧೆಗೆ ಹೋಗದೆ ಇಲ್ಲಿಯೇ ಇದ್ದು ಬಿಟ್ಟರೆ ಧರ್ಮಾತ್ಮರಾದ ರಾಮಲಕ್ಷ್ಮಣರು ಸೀತೆಯು ಸಿಕ್ಕುವಳು ಎಂಬ ಪ್ರತ್ಯಾಶೆಯಿಂದಲಾದರೂ ಪ್ರಾಣಗಳನ್ನು ಧರಿಸಿರುತ್ತಾರೆ. ನ ಚ ಶಕ್ಷ್ಯಾಮ್ಯಹಂ ದ್ರಷ್ಟುಂ ಸುಗ್ರೀವಂ ಮೈಥಿಲೀಂ ವಿನಾ ಮಯ ಗಚ್ಚತಿ ಜೇಹಸ್ತೆ ಧರ್ಮಾತ್ಮಾನೌ ಮಹಾರಥೌ ಆಶಯಾತೌ ಧರಿಷ್ಯೇತೆ ವಾನರಾಶ್ಚ ಮನಸ್ವಿನಃ ಹಸ್ತಾದಾನೋ ಮುಖಾದಾನೋ ನಿಯತೋ ವೃಕ್ಷಮೂಲಿಕಃ ವಾನಪ್ರಸ್ಥೋ ಭವಿಷ್ಯಾಮಿ ಹ್ಯದೃಷ್ಟ್ವಾ ಜನಕಾತ್ಮಜಾಂ ಸಾಗರಾನೂಪಜೇ ದೇಶೇ ಬಹುಮೂಲ ಫಲೋದಕೆ ಚಿತಾಂ ಕೃತ್ವಾ ಪ್ರವೇಕ್ಷ್ಯಾಮಿ ಸಮಿದ್ಧಮರಣೀಸುತಂ ಉಪವಿಷ್ಟಸ್ಯ ವಾ ಸಮ್ಯಕ್ ಭೃಂಗಿನಂ ಸಾಧಯಿಷ್ಯತ. ಅವರೊಡನೆ ಬುದ್ಧಿವಂತರ ಅಂದರೆ ಶ್ರೀರಾಮ ಲಕ್ಷ್ಮಣರು ಸುಗ್ರೀವನೊಡನೆ ಸೀತೆಯು ಸಿಕ್ಕುವಳು ಎಂಬ ಆಸೆಯಿಂದ ಪ್ರಾಣಗಳನ್ನು ಧರಿಸಿರುವಾಗ ಅವರೊಡನೆ ಬುದ್ಧಿವಂತರಾದ ವಾನರರು ಜೀವಿಸಿರುತ್ತಾರೆ. ಜನಕನ ಮಗಳಾದ ಸೀತಾದೇವಿಯನ್ನು ಕಾಣದಿರುವ ನಾನು ಇನ್ನು ಮುಂದೆ ಜಿತೇಂದ್ರಿಯನಾಗಿ ವಾನಪ್ರಸ್ಥವನ್ನು ಆಶ್ರಯಿಸಿ ಮರದ ಬುಡದಲ್ಲಿ ವಾಸಿಸುತ್ತಾ ತಾನಾಗಿಯೇ ಕೈ ಮೇಲೆ ಬೀಳುವ ಅಥವಾ ಬಾಯೊಳಗೆ ಬೀಳುವ ಫಲವನ್ನು ಮಾತ್ರ ತಿನ್ನುತ್ತಾ ಜೀವಿಸಿರುತ್ತೇನೆ. ಅನೇಕ ಫಲಮೂಲಗಳಿಂದ ವಿಶಿಷ್ಟವಾದ ಸಮುದ್ರ ತೀರದಲ್ಲಿ ಚಿತೆಯೊಂದನ್ನು ನಿರ್ಮಿಸಿ ಆರಣೆಯಿಂದ ಹುಟ್ಟಿದ ಪ್ರಜ್ವಲಿಸುವ ಅಗ್ನಿಯಲ್ಲಿ ಪ್ರವೇಶಿಸುತ್ತೇನೆ. ಪ್ರಾಯೋಪವೇಶ ವ್ರತವನ್ನು ಕೈಗೊಂಡು ಯೋಗ ಸಾಧನೆಯ ಮೂಲಕ ಜೀವಾತ್ಮನ ಶರೀರ ಸಂಬಂಧವನ್ನು ಬೇರೆಯಾಗಿಸಿಕೊಂಡು ಶರೀರವನ್ನು ತ್ಯಾಗ ಮಾಡುವೆನು. ಶರೀರಂ ಭಕ್ತ
ಕ್ಷಯಿಷ್ಯಂತಿ ವಾಯಸಾ ಶ್ವಾಪದಾನಿ ಚ ಇದಂ ಮಹರ್ಷಿಭಿರ್ದೃಷ್ಟಂ ನಿರ್ಯಾಣಯತಿ ಮೇಮಿತಿ. ಅನಂತರ ಈ ಶರೀರವನ್ನು ಕಾಗೆಗಳು, ಮಾಂಸಾಹಾರಿ ಇತರ ಪ್ರಾಣಿಗಳು ತಿಂದು ಹಾಕುತ್ತವೆ. ನಾನು ಸೀತಾದೇವಿಯನ್ನು ಕಾಣದಿದ್ದರೆ ಜಲ ಸಮಾಧಿಯ ಮೂಲಕ ಸಾಯುವೆನು. ನನ್ನ ಅಭಿಪ್ರಾಯದಂತೆ ಈ ವಿಧವಾದ ದೇಹತ್ಯಾಗವನ್ನು ಮಹರ್ಷಿಗಳು ಕಂಡುಕೊಂಡಿದ್ದರು. ಈ ರೀತಿಯಾಗಿ ಮನಸ್ಸು ಖಿನ್ನವಾದಾಗ ತಾನು ಹಿಂದಿರುಗಿ ಹೋಗಿ ಅಪ್ರಿಯವಾದ ವಾರ್ತೆಯನ್ನು ಹೇಳಿದರೆ ಏನೆಲ್ಲಾ ಅನರ್ಥವು ಸಂಭವಿಸಿ ಬಿಡುವುದೋ ಎಂಬ ಭಯದಿಂದಾಗಿ ಎಲ್ಲ ವಿಚಾರಗಳನ್ನು ಹನುಮಂತನು ಮಾಡುತ್ತಿರುವನು. ಸಮ್ಯಗಾಪ ಪ್ರವೇಕ್ಷ್ಯಾಮಿ ನ ಚೇತ್ ಪಶ್ಯಾಮಿ ಜಾನಕಿ ಸುಜಾತ ಮೂಲ ಸುಭಗಾ ಕೀರ್ತಿಮಾಲಾ ಯಶಸ್ವಿನಿ. ಈ ರಾತ್ರಿಯ ಪ್ರಾರಂಭದಲ್ಲಿ ಲಂಕಾದಿ ದೇವತೆಯನ್ನು ನಾನು ಜಯಿಸಿದನು. ಅದರಿಂದ ಇದು ನನಗೆ ಶುಭದಾಯಕವಾದ ರಾತ್ರಿಯು. ರಮ್ಯವಾದ ಚಂದ್ರೋದಯದಿಂದ ಸೀತಾನ್ವೇಷಣೆಗೆ ಅನುಕೂಲವಾಯಿತು. ಇದರಿಂದ ಸುಭಗ ಪ್ರಾರಂಭಿಕ ವಿಜಯವು ಕೀರ್ತಿ ತರುವಂತಹದ್ದು. ಆದ್ದರಿಂದ ನನಗೆ ಕೀರ್ತಿದಾಯಕವು. ನಾನು ಲಂಕೆಯನ್ನು ಪ್ರವೇಶಿಸಿದ ಖ್ಯಾತಿವೆತ್ತ ರಾತ್ರಿಯು. ಆದ್ದರಿಂದ ಇದು ವಿಖ್ಯಾತ. ಜಾಗರಣದಿಂದ ಇದು ದೀರ್ಘವಾದ್ದರಿಂದ ವೀರ ರಾತ್ರಿಯು. ಇಷ್ಟರವರೆಗೆ ಎಲ್ಲವೂ ಶುಭವೇ ಜರುಗಿದೆ. ಆದರೆ ಸೀತಾದೇವಿಯ ಜಾಡನ್ನು ತಿಳಿಯದೇ ಇರುವುದರಿಂದ ಇವೆಲ್ಲವೂ ಬೂದಿಯಲ್ಲಿ ಪನ್ನೀರು ಸುರಿದಂತಾಯಿತು, ಅರ್ಥಾತ್ ವ್ಯರ್ಥವಾಗಿ ಕಳೆದು ಹೋಗುತ್ತಿದೆ. ಯಾವಾಗಲೂ ಖಿನ್ನವಾಗುವಂತಹ ಸಂದರ್ಭದಲ್ಲಿ ಮನಃಶಾಸ್ತ್ರದ ಪ್ರಕಾರ ಮೊದಲು ನಾವು ಆರಂಭದಿಂದ ಯೋಚಿಸುತ್ತಾ ಹೋದರೆ, ಆರಂಭದಲ್ಲಿಯೇ ಹನುಮಂತನು ಯಶಸ್ವಿಯಾಗಿ ಸಮುದ್ರವನ್ನು ಲಂಘಿಸಿದ್ದು, ಆಗ ದಾರಿಯಲ್ಲಿ ಬಂದ ಯಾವ ವಿಘ್ನಗಳು ಆತನನ್ನು ತಡೆಯಲಾಗದೆ ಹೋದದ್ದು, ಆತನು ತನಗೆ ಒದಗಿದಂತಹ ಆತಿಥ್ಯವನ್ನಾಗಲಿ ಅಥವಾ ತನ್ನ ಬುದ್ಧಿಶಕ್ತಿಯನ್ನು ತೋರಿಸಿಯಾಗಲಿ ತನ್ನ ಪರಾಕ್ರಮವನ್ನು ತೋರಿಸಿಯಾಗಲಿ ಸಮುದ್ರದ ಈ ದಡಕ್ಕೆ ಬಂದಿದ್ದು, ಅದೇ ಸಮಯದಲ್ಲಿ ಕತ್ತಲು ಕವಿದು ಆ ಕತ್ತಲೆಯ ದಿನ, ವಿಶೇಷವಾಗಿ ಆ ದಿನವೇ ಒಳ್ಳೆಯ ಬೆಳದಿಂಗಳನ್ನು ಆ ಚಂದ್ರನು ಚೆಲ್ಲಿದ್ದು. ಒಂದು ವೇಳೆ ಮೋಡವು ಕವಿದಿದ್ದರೆ ಬೆಳದಿಂಗಳೂ ಇರುತ್ತಿರಲಿಲ್ಲ. ಅದೇನಾದರೂ ಅಮಾವಾಸ್ಯೆಯಾಗಿ ಬಿಟ್ಟಿದ್ದರೆ ಚಂದ್ರನೂ ಇರುತ್ತಿರಲಿಲ್ಲ. ಹೀಗೇನೂ ಆಗದೆ ಸುಂದರವಾದ ಬೆಳದಿಂಗಳಿನ ರಾತ್ರಿಯಲ್ಲಿ ಆತ ಲಂಕೆಯನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗಿದ್ದು, ಆರಂಭದಲ್ಲಿ ಲಂಕಾದೇವತೆಯನ್ನು ಜಯಿಸಿದ್ದು, ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದ ವಿಘ್ನಗಳು ಯಾರಿಂದಲೂ ಗುರುತಿಸಲ್ಪಟ್ಟು ಆ ಕಾರಣದಿಂದಾಗಿ ತೊಂದರೆಗೊಳಗಾಗದೇ ಇರುವುದು. ಈ ಕಾರಣದಿಂದಾಗಿ ಎಲ್ಲವೂ ಶುಭವೇ ಸಂಭವಿಸುತ್ತಿರುವಾಗ ಮುಂದೆಯೂ ಶುಭವೇ ಸಂಭವಿಸುವುದು ಎಂಬ ಧೈರ್ಯ, ಆಶ್ವಾಸನೆಯಲ್ಲಿ ವ್ಯಕ್ತಿ ಮುನ್ನುಗ್ಗಬೇಕಾಗುತ್ತದೆ. ಹಾಗಿಲ್ಲದೆ ಒಂದು ಬಾರಿ ಖಿನ್ನತೆಗೆ ಮನಸ್ಸನ್ನು ಆವರಿಸಲು ಬಿಟ್ಟರೆ ಅದು ಶರೀರದ ಎಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಶಕ್ತಿಯನ್ನು ಕುಗ್ಗಿಸಿಬಿಡುತ್ತದೆ. ಪ್ರಭಗ್ನಾಚಿರ ರಾತ್ರೇಯಂ ಮಮ ಸೀತಾಮಪಶ್ಯತಃ ತಾಪಸೋ ವಾ ಭವಿಷ್ಯಾಮಿ ನಿಯತೋ ವೃಕ್ಷಮೂಲಿಕಃ. ಆದುದರಿಂದ ಸೀತಾದೇವಿಯನ್ನು ಕಾಣದೆ ನಾನು ಕಿಷ್ಕಿಂಧೆಗೆ ಹೋಗುವುದೇ ಇಲ್ಲ. ನಾನೀಗ ತಪಸ್ವಿಯಾದರೂ ಆಗುತ್ತೇನೆ, ಅಥವಾ ನಿಯತವಾದ ವ್ರತವನ್ನು ಕೈಗೊಂಡು ವೃಕ್ಷದ ಬುಡದಲ್ಲಿ ವಾಸಿಸುತ್ತೇನೆ. ನೇತ ಪ್ರತಿಗಮಿಷ್ಯಾಮಿ ತಾಮ ದೃಷ್ಟ್ವಾಸಿತೆ ಕ್ಷಣಾಂ ಯದೀತಃ ಪ್ರತಿಗಚ್ಛಾಮಿ ಸೀತಾಮನಧಿಗಮ್ಯತಾಂ ಅಂಗದಃ ಸಹ ತೈಃ ಸರ್ವೇ ವಾನರೈರ್ನ ಭವಿಷ್ಯತಿ ವಿನಾಶೇ ಬಹವೋ ದೋಷ ಜೀವಾನ್ ಭದ್ರಾಣಿ ಪಶ್ಯತಿ. ಪೂಜ್ಯಳಾದ ಸೀತಾದೇವಿಯನ್ನು ದರ್ಶಿಸದೆ ಇಲ್ಲಿಂದ ನಾನು ಮಿತ್ರರಲ್ಲಿಗೆ ಮರಳಿ ಹೋದರೆ ಅಂಗದಾದಿ ವಾನರರು ಜೀವಿಸಿರಲಾರರು. ನಿರಾಶೆಯಿಂದ ಅಸುನೀಗಿದರೆ ಅನೇಕ ದೋಷಗಳು ಉಂಟಾಗುತ್ತವೆ. ಜೀವಿಸಿದ್ದರೆ ಎಂದಾದರೊಂದು ದಿನ ಶುಭವನ್ನು ಕಾಣಬಹುದು. ಇದು ಅತ್ಯಂತ ಶ್ರೇಷ್ಠವಾದಂತಹ ಮಾತು. ಸಾಯದಿದ್ದರೆ 1000 ಕಾಣಬಹುದು ಎಂಬ ಗಾದೆಯಂತೆ ಜೀವಿಸಿದ್ದರೆ ಇಂದಲ್ಲ ನಾಳೆ ಲಂಕೆಯ ಪ್ರತಿ ಅಂಗುಲವನ್ನು ಶೋಧಿಸಿ ನೋಡುತ್ತೇನೆ. ಸಮಯವಾದರೂ ಚಿಂತೆಯಿಲ್ಲ. ಸೀತೆಯನ್ನು ಕಾಣದೆ ಈ ಲಂಕೆಯಿಂದ ನಾನು ಹಿಂದಿರುಗುವುದಿಲ್ಲವೆಂದು ದೃಢ ನಿಶ್ಚಯವನ್ನು ಮಾಡಿದ ವ್ಯಕ್ತಿ ಮಾತ್ರವೇ ಜಯವನ್ನು ಕಾಣುತ್ತಾನೆ. ಸಾಮಾನ್ಯವಾಗಿ ನಾವು ಕೆಲಸವನ್ನು ಮಾಡುವಾಗ ಅವಸರವಿರುವುದು ಸಹಜ. ಈ ಒಂದು ದಿನದಲ್ಲೇ, ಒಂದು ರಾತ್ರಿಯಲ್ಲೇ ನಾನು ಸೀತೆಯನ್ನು ಕಂಡುಬಿಡಬೇಕು ಎಂಬ ಉತ್ಸಾಹ ಸಹಜವಾದದ್ದೇ.
ಆದರೆ ಕಾಣದ ಕಾರಣಕ್ಕಾಗಿ ಜೀವವನ್ನು ತೊರೆದುಕೊಳ್ಳುವುದು ಅಥವಾ ಹಾಗೆ ಹಿಂದೆ ಹೋಗಿ ನನಗೆ ಸಿಗಲಿಲ್ಲವೆಂದು ಹೇಳಿ ಇತರ ಎಲ್ಲರ ಜೀವಕ್ಕೆ ಎರಕವಾಗುವುದಕ್ಕಿಂತಲೂ ನಿರಂತರವಾಗಿ ಸೀತೆಯು ಸಿಗುವವರೆಗೂ ಹುಡುಕುತ್ತಲೇ ಇರುತ್ತೇನೆ ಎಂಬ ದೃಢ ನಿಶ್ಚಯ ಹನುಮಂತನದು. ಅದರಿಂದ ತಸ್ಮಾತ್ ಪ್ರಾಣಾನ್ ಧರಿಷ್ಯಾಮಿ ಧ್ರುವೋ ಜೀವತಿ ಸಂಗಮಃ ಏವಂ ಬಹುವಿಧಂ ದುಃಖಂ ಮನಸಾ ಧಾರಯನ್ ಮುಹುಃ. ಅದರಿಂದ ನಾನು ಪ್ರಾಣಗಳನ್ನು ತೊರೆಯುವುದಿಲ್ಲ, ಬದುಕಿಯೇ ಇರುವೆನು. ಜೀವಿಸಿರುವವನಿಗೆ ಸುಖವು ಲಭಿಸುವುದು ನಿಶ್ಚಯವು. ಕಪಿಶ್ರೇಷ್ಠನಾದ ಹನುಮಂತನು ಹೀಗೆ ಪರಿಪರಿಯಾಗಿ ಯೋಚಿಸುತ್ತಾ ನಾನಾ ವಿಧವಾದ ದುಃಖಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದನು. ನಾದ್ಯಗಚ್ಚತ್ತದಾಪಾರಂ ಶೋಕಸ್ಯ ಕಪಿಕುಂಜರಃ ತತೋ ವಿಕ್ರಮಮಾಸಾದ್ಯ ಧೈರ್ಯವಾನ್ ಕಪಿಕುಂಜರಃ ರಾವಣಂ ವಾವಧಿಷ್ಯಾಮಿ ದಶಗ್ರೀವಂ ಮಹಾಬಲಂ ಮಾಮಮಸ್ತು ಹೃತಾ ಸೀತಾ ಪ್ರತ್ಯಾಚೀರ್ಣಂ ಭವಿಷ್ಯತಿ ಅಥ ವೈನಂ ಸಮುತ್ಕ್ಷಿಪ್ಯ ಉಪರ್ಯುಪರಿ ಸಾಗರಂ ರಾಮಾಯೋಪಹರಿಷ್ಯಾಮಿ ಪಶುಂ ಪಶುಪತೇರಿವ. ಈ ಶೋಕದಿಂದ ಹೊರಬರಲು ಅವನಿಗೆ ಸಾಧ್ಯವಾಗಲೇ ಇಲ್ಲ. ಅನಂತರ ಧೈರ್ಯಶಾಲಿಯು ಕಪಿಶ್ರೇಷ್ಠನೂ ಆದ ಮಾರುತಿಯು ತನ್ನ ಪರಾಕ್ರಮವನ್ನು ಸ್ಮರಿಸುತ್ತಾ ಹೀಗೆ ಅಂದುಕೊಂಡನು. ಅಪಹೃತಳಾದ ಸೀತಾದೇವಿಯು ನನ್ನ ಪಾಡಿಗೆ ಎಲ್ಲಾದರೂ ಇರಲಿ, ಮುಂದೆ ಏನಾಗುವುದೋ ಆಗಲಿ, ಆದರೆ ನಾನೀಗ ಮೊದಲಿಗೆ ಮಹಾಬಲನಾದ 10 ತಲೆಯ ರಾವಣನನ್ನೇ ಸಂಹಾರ ಮಾಡುತ್ತೇನೆ. ಇದರಿಂದ ಅವನು ಮಾಡಿದ ಅಪರಾಧಕ್ಕೆ ತಕ್ಕ ಪ್ರತೀಕಾರ ಆದಂತಾಗುತ್ತದೆ. ಹಾಗಿಲ್ಲದಿದ್ದರೆ ಇವನನ್ನೇ ಎತ್ತಿಕೊಂಡು ಸಮುದ್ರವನ್ನು ಲಂಘಿಸಿ ಪಶುಪತಿಗೆ ಪಶುವನ್ನು ಒಪ್ಪಿಸುವಂತೆ ರಾಮನಿಗೆ ಒಪ್ಪಿಸಿಬಿಡುತ್ತೇನೆ. ಇತಿ ಚಿಂತಾಂ ಸಮಾಪನ್ನ ಸೇದಾಮನಧಿಗಮ್ಯತಾಂ ಜ್ಞಾನ ಶೋಕ ಪರೀತಾತ್ಮ ಚಿಂತಯಾಮಾಸ ವಾನರಃ ಯಾವತ್ ಸೀತಾಂ ಹಿ ಪಶ್ಯಾಮಿ ರಾಮ ಪತ್ನೀಂ ಯಶಸ್ವಿನೀಂ ತಾವದೇತಾಂ ಪುರೀಂ ಲಂಕಾಂ ವಿಚಿನೋಮಿ ಪುನಃ ಪುನಃ. ಮಹಾಭಾಗಿಯಾದ ಸೀತಾದೇವಿಯನ್ನು ಕಾಣದೆ ಹನುಮಂತನು ಹೀಗೆ ಪರಿಪರಿಯಾಗಿ ಚಿಂತಿಸುತ್ತಿದ್ದನು. ಚಿಂತೆ ಮತ್ತು ಶೋಕಗಳಿಂದ ಅವನ ಮನಸ್ಸು ತುಂಬಿ ಹೋಗಿತ್ತು. ಮುಂದೇನು ಮಾಡಬೇಕೆಂಬುದರ ಬಗೆಗೆ ಪುನಃ ಪುನಃ ಚಿಂತಿಸುತ್ತಲೇ ಇದ್ದನು. ಯಶೋವತಿಯಾದ ಶ್ರೀರಾಮನ ಪತ್ನಿಯಾದ ಸೀತಾದೇವಿಯನ್ನು ಕಾಣುವವರೆಗೆ ನಾನು ಈ ಲಂಕೆಯಲ್ಲಿ ಮರಳಿ ಮರಳಿ ಹುಡುಕುತ್ತಲೇ ಇರುತ್ತೇನೆ. ಸಂಪಾತಿ ವಚನಾಚ್ಚಾಪಿ ರಾಮಂ ಯದ್ಯಾನಯಾಮ್ಯಹಂ ಅಪಶ್ಯನ್ ರಾಘವೋ ಭಾರ್ಯಾ ನಿರ್ದಹೀತ್ ಸರ್ವವಾನರಾನ್ ಇಹೈವ ನಿಯತಾಹಾರೋ ವತ್ಸ್ಯಾಮಿ ನಿಯತೇಂದ್ರಿಯಃ ನಮತ್ಕೃತೆ ವಿನಶ್ಯೇಯಂ ಸರ್ವೇ ತೇ ನರವಾನರಾಃ. ಸಂಪಾತಿಯ ಮಾತಿನಂತೆ ಸೀತೆಯು ಲಂಕೆಯಲ್ಲಿ ಇರುವಳೆಂದು ತಿಳಿದು ಒಂದು ವೇಳೆ ಶ್ರೀರಾಮನನ್ನು ನಾನು ಇಲ್ಲಿಗೆ ಕರೆತಂದರೆ ತನ್ನ ಭಾರ್ಯೆಯಾದ ಸೀತೆಯನ್ನು ಕಾಣದೆ ರಾಘವನು ಕುಪಿತನಾಗಿ ಎಲ್ಲ ವಾನರರನ್ನು ಸುಟ್ಟು ಬಿಡುವನು. ಆದುದರಿಂದ ನಾನು ನಿಯತವಾದ ಆಹಾರವನ್ನು ಸೇವಿಸುತ್ತಾ ಜಿತೇಂದ್ರಿಯನಾಗಿ ಇಲ್ಲಿಯೇ ಇದ್ದು ಬಿಡುವೆನು. ನನ್ನ ಸಲುವಾಗಿ ನರರು ವಾನರರು ವಿನಾಶವನ್ನು ಹೊಂದದಿರಲಿ. ಅಶೋಕವನಿಕಾಚೇಯಂ ದೃಶ್ಯತೆ ಯಾ ಮಹಾದ್ರುಮಾ ಇಮಾಮಭಿಗಮಿಷ್ಯಾಮಿ ನಹೀಯಂ ವಿಚಿತಾಮಯ. ಅಂದರೆ ಈ ಹಿಂದಿನ ಶ್ಲೋಕಗಳಲ್ಲಿ ಹೇಳಿರುವಂತೆ ಅಂತಹ ದೃಢ ಮನಸ್ಕನಾಗಿ ಸೀತೆಯು ಸಿಗುವವರೆಗೂ ಇಲ್ಲಿನ ಎಲ್ಲ ಪ್ರದೇಶಗಳನ್ನು ಹುಡುಕುತ್ತೇನೆ. ಸಾಧ್ಯವಾದರೆ ರಾವಣನನ್ನು ಬಡಿದಾದರೂ ಆತನನ್ನು ಎತ್ತಿಕೊಂಡು ಹೋಗಿಯಾದರೂ ನಾನು ಹಿಂದಿರುಗುವೆನೇ ಹೊರತು ಸೀತಾದೇವಿಯನ್ನು ಕಾಣದೆ ಇಲ್ಲಿಂದ ಹಿಂದಿರುಗುವುದಿಲ್ಲ. ಅದೇ ಸಂದರ್ಭದಲ್ಲಿಯೇ ಆತನಿಗೆ ಒಂದು ಶುಭ ಸೂಚನೆಯಾಗುತ್ತದೆ. ಇದು ಮುಂದೆ ಕಾಣುತ್ತಿರುವ ಅನೇಕ ಮಹಾವೃಕ್ಷಗಳಿಂದ ಕೂಡಿರುವ ವಿಸ್ತಾರವಾದ ಈ ಅಶೋಕವನದಲ್ಲಿ ನಾನು ಇದುವರೆಗೂ ಸೀತೆಯನ್ನು ಹುಡುಕಿಲ್ಲ. ಈಗ ಈ ವನವನ್ನು ಹೊಕ್ಕು ಸೀತೆಯನ್ನು ಇಲ್ಲಿಯೂ ಹುಡುಕುತ್ತೇನೆ. ವಸೂನ್ ರುದ್ರಾಂಸ್ತಥಾದಿತ್ಯಾನಶ್ವಿನೋ ಮರುತೋಪಿ ಚ ನಮಸ್ಕೃತ್ವಾ ಗಮಿಷ್ಯಾಮಿ ರಕ್ಷಸಾಂ ಶೋಕವರ್ಧನಃ
ರಾಕ್ಷಸರಿಗೆ ಶೋಕವನ್ನು ಹೆಚ್ಚಿಸಲು ಬಂದಿರುವ ನಾನು ಅಷ್ಟವಸುಗಳನ್ನು, ಏಕಾದಶ ರುದ್ರರನ್ನು, ದ್ವಾದಶಾದಿತ್ಯರನ್ನು, ಅಶ್ವಿನಿ ದೇವತೆಗಳನ್ನು, ಮರುತ್ತರನ್ನು ನಮಸ್ಕರಿಸಿ ಸೀತೆಯನ್ನು ಹುಡುಕಲು ಈ ಅಶೋಕ ವನವನ್ನು ಪ್ರವೇಶಿಸುತ್ತೇನೆ. ಜಿತ್ವಾ ತು ರಾಕ್ಷಸಾನ್ ಸರ್ವಾನ್ ಇಕ್ಷ್ವಾಕುಕುಲನಂದಿನಿ ಸಂಪ್ರದಾಸ್ಯಾಮಿ ರಾಮಾಯ ಯಥಾ ಸಿದ್ಧಿಂ ತಪಸ್ವಿನೇ. ರಾಕ್ಷಸರೆಲ್ಲರನ್ನು ಸಂಹರಿಸಿ ಇಕ್ಷ್ವಾಕು ಕುಲನಂದಿನಿಯಾದ ಸೀತಾದೇವಿಯನ್ನು ಓರ್ವ ಮಹಾ ತಪಸ್ವಿಗೆ ಪ್ರಾಪ್ತವಾಗುವ ತಪಫಲದಂತೆ ಶ್ರೀರಾಮನಿಗೆ ಒಪ್ಪಿಸುತ್ತೇನೆ. ಸಮುಹೂರ್ತಮಿವ ಧ್ಯಾತ್ವಾ ಚಿಂತಾವಗ್ರತಿತೇಂದ್ರಿಯಃ ಉದತಿಷ್ಠನ್ಮಹಾತೇಜ ಹನುಮಾನ್ ಮಾರುತಾತ್ಮಜಃ. ಚಿಂತೆಯಿಂದ ವ್ಯಾಕುಲವಾದ ಮನಸ್ಸಿನಿಂದ ಕೂಡಿದ್ದ ಮಹಾ ತೇಜಸ್ವಿಯಾದ ವಾಯುಪುತ್ರನು ಕ್ಷಣಕಾಲ ಚಿಂತಿಸಿ ಒಂದು ನಿರ್ಧಾರಕ್ಕೆ ಬಂದು ಎದ್ದು ನಿಂತು ದೇವತೆಗಳನ್ನು ಪ್ರಾರ್ಥಿಸಿದನು. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಮೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರಯನಿಲೇಭ್ಯೋ ನಮೋಸ್ತು ಚಂದ್ರಾರ್ಕಮರುದ್ಗಣೇಭ್ಯಃ. ಶ್ರೀರಾಮನಿಗೆ ನಮಸ್ಕಾರವು, ಜನಕಸುತಿಯಾದ ಜಾನಕಿಗೆ ನಮಸ್ಕಾರವು, ಲಕ್ಷ್ಮಣ ದೇವನಿಗೂ ನಮಸ್ಕಾರವು, ರುದ್ರನಿಗೂ ಇಂದ್ರನಿಗೂ ಯಮನಿಗೂ ವಾಯುದೇವರಿಗೂ ನಮಸ್ಕಾರಗಳು, ಸೂರ್ಯ ಚಂದ್ರ ಮರುದ್ಗಣರಿಗೂ ನಮಸ್ಕಾರ ಮಾಡುತ್ತೇನೆ. ವ್ಯಕ್ತಿಯು ತನ್ನ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿಷ್ಠನಾಗಿ ಆಳವಾಗಿ ತನ್ನ ಕಾರ್ಯವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆತನಿಗೆ ದಿಕ್ಕು ತೋಚದಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡುವುದರಿಂದ ಮನಸ್ಸಿನಲ್ಲಿ ಧೈರ್ಯವು ತುಂಬಿಕೊಳ್ಳುತ್ತದೆ. ದೇವಾನುದೇವತೆಗಳ ಸಹಾಯ ಎಲ್ಲ ಕಾಲದಲ್ಲಿಯೂ ಇದ್ದೇ ಇರುತ್ತದೆ. ಭಗವಂತನು ತನ್ನ ಭಕ್ತರಿಗಲ್ಲದೆ ಇನ್ಯಾರಿಗೆ ತಾನೇ ಸಹಾಯವನ್ನು ಮಾಡಬೇಕು? ಆತನ ಕೃಪಾಶೀರ್ವಾದ, ಆತನ ಅಭಯ ಹಸ್ತ ಯಾವಾಗಲೂ ಮುದುಡಿಕೊಳ್ಳುವುದಿಲ್ಲ. ಅದು ಯಾವಾಗಲೂ ತನ್ನ ಭಕ್ತರಿಗೆ ಅಭಯವನ್ನು ಕೊಡುತ್ತಲೇ ಇರುತ್ತದೆ. ಆದರೆ ನಮ್ಮ ಕಡೆಯಿಂದ ನಾವೇ ಆ ಭಗವಂತನನ್ನು ಮರೆತು ಬಿಟ್ಟಿರುತ್ತೇವೆ. ನಮ್ಮ ಪ್ರಯತ್ನದಲ್ಲಿ ಸಂಪೂರ್ಣ ತಲ್ಲೀನರಾಗಿ ಕಾರ್ಯವು ಸಾಧ್ಯವಾಗದಾದಾಗ ನಿರಾಶರಾಗುತ್ತೇವೆ. ಆಗೆಲ್ಲ ಭಗವಂತನನ್ನು ಸ್ಮರಿಸಿಕೊಂಡು ಆ ಭಗವಂತನ ಶ್ಲೋಕವನ್ನು ಹೇಳುವ ಮೂಲಕ, ಭಗವಂತನನ್ನು ಪ್ರಾರ್ಥಿಸುವುದರ ಮೂಲಕ, ಭಗವಂತನಲ್ಲಿ ಶರಣಾಗುವುದರ ಮೂಲಕ ಮನಸ್ಸಿಗೆ ಇನ್ನಷ್ಟು ಧೈರ್ಯ ತುಂಬಿಕೊಳ್ಳುತ್ತದೆ. ಸತೇಭ್ಯಸ್ತು ನಮಸ್ಕೃತ್ವಾ ಸುಗ್ರೀವಾಯ ಚ ಮಾರುತಿ ದಿಶಃ ಸರ್ವಾ ಸಮಾಲೋಕ್ಯ ಶೋಕವನಿಕಾಂ ಪ್ರತಿ. ಹೀಗೆ ಮಾರುತಿಯು ಎಲ್ಲರಿಗೂ ನಮಸ್ಕರಿಸಿ ಒಡೆಯನಾದ ಸುಗ್ರೀವನನ್ನು ಮನಸ್ಸಿನಲ್ಲೇ ನಮಸ್ಕರಿಸಿ ಸುತ್ತಲೂ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿ ಹರಿಸಿ ಅಶೋಕವನದ ಕಡೆಗೆ ಹೊರಟನು. ಏಕೆಂದರೆ ಇದುವರೆಗೂ ಆತನು ಈ ವನವನ್ನು ಗಮನಿಸಿರಲಿಲ್ಲ. ಅದು ಆತನ ಆತನ ದೃಷ್ಟಿಯಿಂದ ತಪ್ಪಿ ಹೋಗಿತ್ತು. ಸಗತ್ವಾ ಮನಸಾ ಪೂರ್ವಮಶೋಕವನಿಕಾಂ ಶುಭಾಂ ಉತ್ತರಂ ಚಿಂತಯಾಮಾಸ ವಾನರೋ ಮಾರುತಾತ್ಮಜಃ. ಹನುಮಂತನು ಮೊದಲು ಅಶೋಕವನವನ್ನು ಮನಸ್ಸಿನಿಂದಲೇ ಪ್ರವೇಶಿಸಿ ಅಲ್ಲೇ ಇರುವೆನೆಂದು ಭಾವಿಸಿ ಮುಂದೆ ಮಾಡಬೇಕಾದ ಕಾರ್ಯಗಳ ಬಗೆಗೆ ಹಾಗೂ ಅಲ್ಲಿರಬೇಕಾದ ವಾತಾವರಣದ ಬಗ್ಗೆ ಯೋಚಿಸತೊಡಗಿದನು. ಅಂದರೆ ಕಾರ್ಯವನ್ನು ಮಾಡುವ ಮುನ್ನ ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅಂದರೆ ಆ ಕಾರ್ಯವು ಯಶಸ್ವಿಯಾಗಿ ಮುಗಿದಿರುವಂತೆ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಅದನ್ನು ಚಿತ್ರಿತವಾಗಿ ನೋಡಿಕೊಳ್ಳುವುದೇ ಆ ದೃಢವಾದ ಸಂಕಲ್ಪವಾಗಿರುತ್ತದೆ. ಧ್ರುವಂತು ರಕ್ಷೋ ಬಹುಲಾ ಭವಿಷ್ಯತಿ ವನಾಕುಲ ಅಶೋಕವನಿಕಾ ಚಿಂತ್ಯ ಸರ್ವ ಸಂಸ್ಕಾರ ಸಂಸ್ಕೃತ. ಉದ್ಯಾನವನಗಳ ಸಮೂಹಗಳಿಂದ ವ್ಯಾಪ್ತವಾಗಿರುವ ಪುಣ್ಯತಮವಾದ ಸಕಲ ವಿಧವಾದ ಸಂಸ್ಕಾರಗಳಿಂದಲೂ ಸಂಸ್ಕೃತವಾಗಿ ಚೆನ್ನಾಗಿ ಬೆಳೆದಿರುವ ಗಿಡ ಮರ ಬಳ್ಳಿಗಳಿಂದ ತುಂಬಿರುವ ಈ ಅಶೋಕವನವನ್ನು ನಾನು ಮೊದಲು ಎಂದೂ ನೋಡಿಲ್ಲ. ಇಲ್ಲಿ ಅನೇಕ ರಾಕ್ಷಸರು ಇರಬಹುದೆಂಬುದು ನಿಶ್ಚಯವು. ದಕ್ಷಿಣಶ್ಚಾತ್ರ ವಿಹಿತ ನೂನಂ ರಕ್ಷಂತಿ ಪಾದಪಾಂ ಭಗವಾನಪಿ ಸರ್ವಾತ್ಮ ನಾತಿ ಕ್ಷೋಭಂ ಪ್ರವಾತಿ ವೈ. ಇಲ್ಲಿ ವನದ ವೃಕ್ಷ ರಕ್ಷಣೆಗಾಗಿ ರಾಕ್ಷಸ ಭಟರು ತಪ್ಪದೆ ನಿಯೋಜಿತರಾಗಿರಬಹುದು. ಸರ್ವಾತ್ಮನಾದ ಭಗವಾನ್ ವಾಯುದೇವರು ಕೂಡ ವೃಕ್ಷಗಳು ಹೆಚ್ಚು ಅಲ್ಲಾಡದಂತೆ ಮೆಲ್ಲ ಮೆಲ್ಲಗೆ ಬೀಸುತ್ತಿರುವನು. ಸಂಕ್ಷಿಪ್ತೋಯಂ ಮಯಾತ್ಮ ಚ ರಾಮಾರ್ಥೇ ರಾವಣಸ್ಯ ಚ
ಸಿದ್ಧಿಂ ಮೇ ಸಂವಿಧಾಸ್ಯಂತಿ ದೇವಾ ಸಪ್ತರ್ಷಿಗಣಾಸ್ತ್ವಿಹ. ಶ್ರೀರಾಮನ ಕಾರ್ಯ ಸಾಧನೆಗಾಗಿಯೂ ರಾವಣನು ನೋಡದಿರಲೆಂದು ನಾನು ನನ್ನ ಶರೀರವನ್ನು ಸಣ್ಣದಾಗಿಸಿಕೊಂಡಿದ್ದೇನೆ. ದೇವತೆಗಳು ಮಹರ್ಷಿಗಳ ಸಮೂಹಗಳು ನನ್ನ ಕಾರ್ಯವು ಸಿದ್ಧಿಸುವಂತೆ ಅನುಗ್ರಹಿಸಲಿ. ಬ್ರಹ್ಮಾ ಸ್ವಯಂಭೂರ್ಭಗವಾನ್ ದೇವಾಶ್ಚೈವ ದಿಶಂತು ಮೇ ಸಿದ್ಧಿಮಗ್ನಿಶ್ಚ ವಾಯುಶ್ಚ ಪುರುಹೂತಶ್ಚ ವಜ್ರಭೃತ್ ವರುಣಃ ಸೋಮಾದಿತ್ಯೌ ತಥೈವ ಚ ಅಶ್ವಿನೌ ಚ ಮಹಾತ್ಮಾನೌ ಮರುತಃ ಶರ್ವ ಏವ ಚ. ಸ್ವಯಂಭುವಾದ ಬ್ರಹ್ಮದೇವರು, ಇತರ ದೇವತೆಗಳು, ಅಗ್ನಿಯು, ವಾಯುವು, ವಜ್ರಪಾಣಿಯಾದ ಇಂದ್ರನು, ಪಾಶಹಸ್ತನಾದ ವರುಣನು, ಹಾಗೆ ಸೂರ್ಯ ಚಂದ್ರರು, ಮಹಾತ್ಮರಾದ ಅಶ್ವಿನಿ ದೇವತೆಗಳು, ಮರುತ್ತುಗಳು, ಶಿವನು ನನ್ನ ಕಾರ್ಯವು ಸಿದ್ಧಿಸುವಂತೆ ಅನುಗ್ರಹಿಸಲಿ. ಸಿದ್ಧಿಂ ಸರ್ವಾಣಿ ಭೂತಾನಿ ಭೂತಾನಾಂಚೈವ ಯಃ ಪ್ರಭುಃ ದಾಸ್ಯಂತಿ ಮಮ ಯೇ ಚಾನ್ಯೇ ಹ್ಯದೃಷ್ಟಾ ಪತಿಗೋಚರಾಃ. ಸಕಲ ಪ್ರಾಣಿಗಳಿಗೂ ಸಮಸ್ತ ಜೀವಕೋಟಿಗೆ ಅಧಿಪತಿಯಾದ ಶ್ರೀ ಮಹಾವಿಷ್ಣುವು ಅದೃಶ್ಯರಾಗಿ ಸಂಚರಿಸುವ ಇತರ ದೇವತೆಗಳು ನನ್ನ ಕಾರ್ಯಸಿದ್ಧಿಗಾಗಿ ಆಶೀರ್ವದಿಸಲಿ. ತದುನ್ನಸಂ ಪಾಂಡರದಂತಮರ್ವರ್ಣ ತದುನ್ನಸಂ ಪಾಂಡರದಂತಮವ್ರಣಂ ಶುಚಿಸ್ಮಿತಂ ಪದ್ಮಪಲಾಶಲೋಚನಂ ದ್ರಕ್ಷೇ ತದಾರ್ಯಾವದನಂ ಕದಾನ್ವಹಂ ಪ್ರಸನ್ನತಾರಾಧಿಪತುಲ್ಯ ದರ್ಶನಂ. ಆರ್ಯೆಯಾದ ಸೀತಾದೇವಿಯ ಮುಖಾರವಿಂದವು ಅಂದವಾದ ಮೂಗಿನಿಂದ ಕೂಡಿದೆ, ಬಿಳುಪಾದ ಹಲ್ಲುಗಳಿಂದ ಶೋಭಾಯಮಾನವಾಗಿದೆ. ಆ ಸುಂದರ ಮುಖದಲ್ಲಿ ಯಾವುದೇ ಕಲೆಗಳು ಇಲ್ಲ, ಶುಭ್ರವಾದ ಮಂದಹಾಸದಿಂದ ಯುಕ್ತವಾಗಿದೆ. ತಾವರೆಯ ಎಸಳಿಗೆ ಸಮಾನವಾದ ಕಣ್ಣುಗಳಿಂದ ಕೂಡಿದ್ದು ತಾರಾಗಣ ಅಧಿಪತಿಯಾದ ಚಂದ್ರನಂತೆ ಪ್ರಭೆಯಿಂದ ಒಡಗೂಡಿದೆ. ಇಂತಹ ಸುಂದರವಾದ ಮುಖಾರವಿಂದವನ್ನು ನಾನು ಎಂದು ನೋಡುವೆನು? ಕ್ಷುದ್ರೇಣ ಪಾಪೇನ ನೃಶಂಸ ಕರ್ಮಣ ಸುದಾರುಣಾಲಂಕೃತ ವೇಷಧಾರಿಣ ಬಲಾಭಿಭೂತಾ ಹ್ಯಬಲಾ ತಪಸ್ವಿನಿ ಕಥಂ ನು ಮೇ ದೃಷ್ಟಿ ಪಥೇದ್ಯ ಸಾ ಭವೇತ್. ರಾವಣನು ಕ್ಷುದ್ರನು, ಪಾಪಿಷ್ಠನು, ಕ್ರೂರ ಕರ್ಮನು, ಭಯಂಕರವಾದ ವೇಷವನ್ನು ಧರಿಸುವವನು ಆದ ಆ ದುಷ್ಟನು ಅಬಲೆಯಾದ ಶ್ರೀರಾಮನನ್ನೇ ಸದಾಕಾಲ ಧ್ಯಾನಿಸುತ್ತಿರುವ ಪತಿಪರಾಯಣಳಾದ ಸೀತಾದೇವಿಯನ್ನು ಬಲವಂತವಾಗಿ ಅಪಹರಿಸಿಕೊಂಡು ಬಂದು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವನು. ಅಂತಹವಳು ನನ್ನ ದೃಷ್ಟಿಗೆ ಹೇಗೆ ಗೋಚರಿಸುವಳು? ನನಗೆ ಎಲ್ಲಿ ಸಿಗುವಳು? ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ತ್ರಯೋದಶ ಸರ್ಗಃ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 13ನೆಯ ಸರ್ಗವು ಮುಗಿಯಿತು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.